ನಮಸ್ಕಾರ. ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸೂಪರ್ ಆಗಿರುವಂಥ ಹಲಸಿನ ಹಣ್ಣಿನ ಹಲ್ವಾ ರೆಸಿಪಿ ತೊಗೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ ಎಷ್ಟು ಸಾಫ್ಟಾಗಿ ನೋಡ್ತಿರ್ಬೋದು ನೀವು, ಎಷ್ಟು ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ಸಾಫ್ಟಾಗಿರುತ್ತೆ ಮತ್ತು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು. ಹೇಗೆ ಅಂತ ರೆಸಿಪಿ ನೋಡೋಣ ಬನ್ನಿ. ಇಲ್ಲಿ ನೋಡಿ, ನಾನು ಒಂದು ಹಲಸಿನ ಹಣ್ಣಿನ ಸೊಳೆ ಎಲ್ಲ ತೆಗೆದು, ಬೀಜ ಎಲ್ಲ ತೆಗೆದು ನೀಟಾಗಿ ಸೊಳೆನ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಇದನ್ನು ನಾವೀಗೇನು ಮಾಡೋಣ ಅಂತ ಹೇಳಿದರೆ, ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಲಸಿನ ಹಣ್ಣನ್ನು ಒಂದೇ ಸರಿಗೆಲ್ಲ ಹಿಡಿಯೋಲ್ಲ ಅನ್ನೋ ಕಾರಣಕ್ಕೆ ನಾನು 2 ಪಾರ್ಟಿಷನ್ ಮಾಡ್ಕೊಂಡು, ಅಂದರೆ 2 ಸರಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರು ಎಲ್ಲ ಏನೂ ಹಾಕಬಾರ್ದು ನೀವು, ಹಾಗೇ ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಅದು ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ, ನೀರೆಲ್ಲ ಏನೂ ಹಾಕಲಿಲ್ಲ ನಾನು. ಇದನ್ನು ನಾವು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನೀಟಾಗೆಲ್ಲ ಬೌಲಿಗೆ ಹಾಕ್ಕೊಂಡ್ಮೇಲೆ ಇನ್ನೊಂದು ಸತಿ ಹಾಕ್ಕೊಳ್ಳೋಕ್ಕಿದೆ ಅಲ್ವ, ಸೊ ಅದನ್ನು ಮತ್ತೆ ಪುನಃ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೂ ಹಾಗೆ ನೀರೆಲ್ಲ ಏನು ಹಾಕ್ತೆ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೀವು ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೂ ಆಗುತ್ತೆ, ಹಾಗೆ ಹಾಕಿದ್ರೂ ಆಗುತ್ತೆ. ನೋಡಿ ಇಲ್ಲಿ ಈ ಥರ ತುಂಬ ಹಾಕ್ಕೊಂಡ್ರೆ ಒಂದೇ ಸರಿ ಇದಾಗಲ್ಲ, ಅದಕ್ಕೆ ಈ ಥರ ಪೇಸ್ಟ್ ಆದಮೇಲೆ ಇಲ್ಲಿ ನೋಡಿ ಒಂದು ಬೌಲಲ್ಲಿ ನಾನು ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾಯಿದ್ದೀನಿ. ಈ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದ್ರಿಂದ ಹಲ್ವ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಹೇಳಿದರೆ, ಪೀಸ್ ಆಗಿ ಕಟ್ ಮಾಡ್ಕೊಳ್ಳೋಕೆ ಈಸಿಯಾಗಿ ಬರುತ್ತೆ, ಸ್ಟಿಫ್ನೆಸ್ ಬರುತ್ತೆ ಅಂಥೇಳಿ. ಇಲ್ಲದಿದ್ದರೆ ಬರೀ ಹಲಸಿನ ಹಣ್ಣು ಮಾಡಿದರೆ ಸ್ಟಿಫ್ನೆಸ್ ಬರೋಲ್ಲ ನಿಮಗೆ, ಪೀಸಿಗೆಲ್ಲ ನಾರ್ಮಲಾಗಿ ಹಲ್ವೆ ಥರ ಬರುತ್ತೆ, ಅಂದರೆ ತಿನ್ನೋಕ್ಕೆ ಸ್ಪೂನಲ್ಲಿ ತಿನ್ನೋ ಥರ ಆಗಿಬಿಡುತ್ತೆ. ಅದಕ್ಕೆ ಒಳ್ಳೆ ಸ್ಟಿಫ್ನೆಸ್ ಬರಬೇಕು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ 3 ಸ್ಪೂನ್ ಆಗುವಷ್ಟು. ಇದಕ್ಕೆ ಕಾರ್ನ್ಫ್ಲೋರಿಗೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿ ಚೆನ್ನಾಗಿ ಏನು ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಕಾರ್ನ್ಫ್ಲೋರ್ ಸ್ಲರ್ರಿ ಅಂತಾರಲ್ವ, ಸೊ ಸ್ಲರ್ರಿನ ನಾವು ಈ ಥರ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಣ ಫಸ್ಟಿಗೆ ಅಲ್ವಾ, ಸ್ಟಾರ್ಟ್ ಮಾಡೋ ಮುಂಚೆನೇ. ಯಾಕಂದರೆ ಒಮ್ಮೆ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಇದೆಲ್ಲ ಮಾಡ್ತಾ ಇರೋಕ್ಕಾಗಲ್ಲ. ಈಗ ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆ ತುಪ್ಪ ಚೆನ್ನಾಗಿ ಕಾಯಬೇಕು, ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು. ಕಾದ್ಮೇಲೆ ಈ ಪ್ಯೂರಿ ರೆಡಿ ಮಾಡಿಟ್ಟಿರ್ತೀವಲ್ವ ನಾವು, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕ್ಕೊಳ್ಳೋವಾಗ ಸ್ವಲ್ಪ ಜಾಗ್ರತೆಯಲ್ಲಿರಿ, ಅಂದರೆ ತುಪ್ಪ ಬಿಸಿ ಇರುತ್ತಲ್ಲ, ಹಾರಬಾರ್ದು ಅಂತ. ಈಗ ಇದನ್ನು ನೀವು ಚೆನ್ನಾಗಿ ಈ ತುಪ್ಪದಲ್ಲೆಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೊಂದು 10 ಮಿನಿಟ್ಸ್ ಆದರೂ ನೀವು ಚೆನ್ನಾಗಿ ಮಾಡಬೇಕು. ಒಂದು 5 to 10 ಮಿನಿಟ್ಸ್ ಆದರೂ ಇದನ್ನು ನೀವು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಆ ತುಪ್ಪ ಎಲ್ಲ ಕಡೆ ಇದಾಗಿ, ಮತ್ತು ಅದರದ್ದು ಹಸಿದು ಸ್ಮೆಲ್ ಇರುತ್ತಲ್ಲ ಹಲಸಿನ ಹಣ್ಣು, ಅದೊಂದು ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ, ಕಾದಾಗ ಒಂಥರ ಪರಿಮಳ ಚೇಂಜ್ ಬರುತ್ತೆ. ಸೊ ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಫ್ಲೇಮ್ ಮಾತ್ರ ಯಾವಾಗಲೂ ಮೀಡಿಯಮ್ ಟು ಲೋ ಅಲ್ಲೇ ಮೇಂಟೈನ್ ಮಾಡಬೇಕು. ಮಗ್ಸ್ತಾ ಇದ್ದಾಗ ಸ್ವಲ್ಪ ಮೀಡಿಯಮಲ್ಲಿ ಇಟ್ಟು ಮಗ್ಸ್ತಾ ಇರ್ಬೋದು, ಏನಾಗಲ್ಲ. ನೋಡಿ ಇಲ್ಲಿ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ನೋಡ್ಬೋದು. ಈಗ ಆಗೋಕ್ಕಿಂತ ಈಗ ಒಂದು 10 ರಿಂದ 15 ನಿಮಿಷ ನಾನು ಚೆನ್ನಾಗಿ ಮಗ್ಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ತಳದಪ್ಪ ಇರೋದು ತೊಗೊಂಡ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮಗೆ. ಈಗ ನಾನು ಈ ಬೌಲಲ್ಲಿ 1 ಕಪ್ ಆಗುವಷ್ಟು ನಾನು ಬೆಲ್ಲನ ತುಂಡು ಮಾಡಿ ಇಟ್ಕೊಂಡಿದ್ದೆ, ಪೀಸ್ ಮಾಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೀಗ ನೀವು ಬೆಲ್ಲ ಕರಗೋವರೆಗೂ ನೀಟಾಗಿ ಕಲಿಸ್ಕೊಳ್ಬೇಕು. ನೀವು ಸ್ವೀಟ್ನೆಸ್ ನಿಮ್ಗೆ ಎಷ್ಟು ಬೇಕು, ಹಲಸಿನ ಹಣ್ಣು ಸಿಹಿ ಮೇಲೆ ಡಿಪೆಂಡ್ ಆಗಿ ಬೆಲ್ಲನ ಸೇರಿಸ್ಕೊಳ್ಳಿ. ನನ್ನ ಪ್ರಕಾರ ಒಂದು 4 ಬೌಲ್ ಆಗೋಷ್ಟು ಪ್ಯೂರಿ ಇತ್ತು ಅಂತ ಅಂದ್ಕೊಳ್ತೀನಿ ನಾನು. ಇಲ್ಲಿ ಹಾಗೆ ಹಾಕ್ತಾಯಿದ್ದೀನಿ, ಇದೇನು ಮಾಡಿಲ್ಲ, ಅದರಲ್ಲಿ ಮೆಜರ್ ಏನು ಮಾಡಲಿಲ್ಲ. ಸೊ ಇಲ್ಲಿ ಬೆಲ್ಲ ಕರಗೋ ತನಕನೂ ನೀಟಾಗಿ ನಾವು ಮಿಕ್ಸ್ಕೊಳ್ಬೇಕು. ನನಗೆ ಯಾಕೋ ಸ್ವಲ್ಪ ಸ್ವೀಟ್ ಕಮ್ಮಿ ಅನಿಸ್ತು ಲೈಟಾಗಿ, ಮತ್ತು ಇನ್ನು ನಾವು ಕಾರ್ನ್ಫ್ಲೋರ್ ಹಾಕುವಾಗೇನೋ ಸ್ವಲ್ಪ ಲೈಟ್ ಆಗುತ್ತೆ ಹಲ್ವಾ, ಸ್ವೀಟ್ ಇರಲಿ ಅನ್ನೋ ಕಾರಣಕ್ಕೆ ಪುನಃ ಬೆಲ್ಲ ಎಲ್ಲ ಇದು ಪುಡಿ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ನಾನಿಲ್ಲೊಂದು 6-7 ಸ್ಪೂನ್ ಆಗೋಷ್ಟು ಸಕ್ಕರೆನೇ ಸೇರಿಸ್ಕೊಂಡೆ. ಸಕ್ಕರೆ ಸ್ವಲ್ಪ ಬೇಗನೆ ಸ್ವೀಟ್ನೆಸ್ ಜಾಸ್ತಿ ಆಗುತ್ತಲ್ವ, ಅಂದರೆ ಬೆಲ್ಲ ಕಂಪೇರ್ ಮಾಡಿದ್ರೆ ಸಕ್ಕರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಸಾಕಾಗುತ್ತೆ. ನಿಮಗೆ ಸ್ವಲ್ಪ ಸ್ವೀಟ್ ಬೇಕಾದ್ರೆ ಇದಕ್ಕೆ 1/4 ಕಪ್ ಆದರೂ ಹಾಕ್ಕೊಳ್ಬೋದು, 1.5 ಬೇಕಾದರೂ ಹಾಕ್ಕೊಳ್ಬೋದು. ತುಂಬ ಸ್ವೀಟ್ ಇಷ್ಟಪಡ್ತೀರಿ ಅಂದರೆ ನಿಮ್ಮ ಸ್ವೀಟ್ನೆಸ್ ನೋಡಿಕೊಂಡು ನೀವು ಮಧ್ಯೆ ಸೇರಿಸ್ಕೊಳ್ಳಿ. ಬೆಲ್ಲ ಹಾಕಿದರೆ ಮತ್ತೆ ಕರಗಿಸ್ತಾ ಇರಬೇಕಲ್ಲ ಅನ್ನೋ ಕಾರಣಕ್ಕೆ ಸಕ್ಕರೆ ಹಾಕಿದ್ದೀನಿ. ನೋಡಿ, ಇದೆಲ್ಲ ಹಾಕಿದಾಗ ಸ್ವಲ್ಪ ನೀರಾಗುತ್ತೆ. ಈಗ ಒಂದು ಮತ್ತೆ ಸ್ವಲ್ಪ ಮಧ್ಯದಲ್ಲಿ 1-2 ಸ್ಪೂನ್ ತುಪ್ಪ ಹಾಕಿ ಇನ್ನೊಂದು 1/4 ಗಂಟೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಲ್ವಾ ಮಾಡುವಾಗ ಅಂದರೆ ಪ್ರೊಸೀಜರ್ ಅಂದರೆ ಅದಕ್ಕೆ ಪ್ರೊಸೆಸ್ ಏನು ತುಂಬ ಇರೋಲ್ಲ, ಸಿಂಪಲ್ಲಾಗಿ ಕಡ್ಕೊಳ್ಳೋದು ಆದರೆ ಇದರಲ್ಲಿ ಇರೋದೇ ಇದು ಮಗ್ಚ್ತಾ ಇರಬೇಕು. ಮಿನಿಮಮ್ 1 ಗಂಟೆನಾದರೂ ಬೇಕಾಗುತ್ತೆ ಅದು ಗಟ್ಟಿ ಬರಲಿಕ್ಕೆ. ಯಾವುದೇ ಹಲ್ವಾ ಮಾಡಿದ್ರೂ 1-1.25 ಗಂಟೆಗಿಂತ ಬೇಗ ಯಾವುದೂ ಆಗೋದಿಲ್ಲ, ಮಗ್ಚ್ತಾ ಇರಬೇಕು. ಒಂದೇ ಸರಿ ತುಪ್ಪ ಹಾಕಬಾರ್ದು. ಈಗ ನೋಡಿ, ಮಧ್ಯದಲ್ಲಿ ಹೀಗೆ 1/4 ಗಂಟೆ ಆದಮೇಲೆ ಒಂದು ಅರ್ಧ ಗಂಟೆಗೊಮ್ಮೆ ಮಧ್ಯೆ ಅದಕ್ಕೆ ಸ್ವಲ್ಪ ಆವಾಗವಾಗ ತುಪ್ಪ ಹಾಕ್ಕೊಂಡು ನೀಟಾಗಿ ಮಗ್ಚ್ಕೊಳ್ತಾ ಇರಬೇಕು. ಈಗ ನೋಡಿ, ಸ್ವಲ್ಪ ನೀರಿದೆ, ಗಟ್ಟಿ ಆಗೋ ತನಕ ಚೆನ್ನಾಗಿ ಮಗ್ಚಬೇಕು. ಅಂದರೆ ಈಗ ಕೈ ಮಾತ್ರ ಇದಾದರೆ ಮಗ್ಚಿ ನೋವಾಗಿ ಬರ್ತಾಯಿದೆ ಅನ್ನುವಾಗ ಸ್ವಲ್ಪ ನೀವು ಬ್ರೇಕ್ ತೊಗೊಂಡು ಮತ್ತೆ ಮಗ್ಚಬೇಕು. ಸಣ್ಣಕ್ಕೆ ಇಟ್ಕೊಂಡ್ರೆ ಏನಾಗಲ್ಲ. ಈಗ ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬಟ್ ಈ ಟೈಮಲ್ಲೇ ನಾವೇನು ಮಾಡೋಣ, ಈ ಸ್ಲರ್ರಿ ಇತ್ತಲ್ಲ ನಾವು ಮಾಡಿಟ್ಕೊಂಡಿದ್ದು ಕಾರ್ನ್ಫ್ಲೋರದ್ದು, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಕಡೆ ಇದನ್ನು ಮಾಡಬೇಕು, ಕಲಿಸ್ಕೊಳ್ಬೇಕು ಇದನ್ನು. ಮತ್ತು ಅಲ್ಲಲ್ಲೇ ಉಳ್ಕೊಂಡ್ಬಿಡಬಾರ್ದು ಅದು. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಅದನ್ನು ಕರ್ಕೊಳ್ಳಿ. ಈ ಥರ ನೋಡಿ, ನೋಡ್ತಾ ಇದ್ದೀರಲ್ಲ, ಈ ಥರ ಮಾಡ್ಕೊಳ್ಳಿ. ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಾಡಿಕೊಂಡು ಕೈ ಆಡಿಸ್ತಾ ಇರಬೇಕು.
ಹಲ್ವ ಮಾಡುವಾಗ ರಟ್ಟೆ ಗಟ್ಟಿಯಾಗಿದ್ದರೆ ಆಯ್ತು ಅಷ್ಟೇ, ಮತ್ತೇನಿಲ್ಲ. ಈಗ ನೋಡಿ ಮತ್ತೆ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಇದು ಸ್ಲರಿ ಹಾಕಿದ ಮೇಲಿಂದ ಸ್ವಲ್ಪ ದಪ್ಪ ಆಯಿತು ನೋಡಿ. ಇನ್ನು ಮತ್ತೆ ಒಂದು 2-3 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇನ್ನು ಚೆನ್ನಾಗಿ ಮತ್ತೊಂದು 15 to 20 ಮಿನಿಟ್ಸ್ ಮತ್ತೆ ಹೀಗೇ ಕೈ ಆಡಿಸ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೀವು ಅಲ್ಲೇ ಇದ್ದರೆ ಮಧ್ಯೆ ಒಂದು ನಿಮಿಷ ಗ್ಯಾಪ್ ತೊಗೊಂಡ್ರೆ ಏನು ಅಷ್ಟು ಬೇಗ ಏನೂ ಆಗೋಲ್ಲ. ಬಟ್ ಹಾಗಂತ ಇಟ್ಟು ಹೋಗ್ತಾ ಇರಬಾರ್ದು, ಮತ್ತು ಅದು ಅಡಿ ಹಿಡಿಯುತ್ತೆ. ಸೊ ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಂಡಿರಬೇಕು. ಯಾರಾದರೂ ಇನ್ನೊಬ್ರು ಇದ್ದರೆ ಆಲ್ಟರ್ನೇಟಿವ್ ಮಾಡ್ಕೊಳ್ಬೋದು. ಸ್ವಲ್ಪ ಹೊತ್ತು ನೀವು ಮಿಕ್ಸ್ ಮಾಡಿ ಮತ್ತು ಅವ್ರಿಗೆ ಕೊಟ್ಟು ಆ ಥರ ಮಾಡ್ಬೋದು. ನೋಡಿ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ, ಇನ್ನೂ ಕಂಪ್ಲೀಟಾಗಿ ಆಗಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ, ಒಂದು 15 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಗಟ್ಟಿ ಬಂತು ನೋಡಿ. ಇಲ್ಲಿ 1-1.25 ಗಂಟೆ ತೊಗೊಳುತ್ತೆ. ನಂದೀಗ 1-1.25 ಗಂಟೆನೇ ಆಗಿದೆ ನೋಡಿ. ಈ ಥರ ನೀವು ಮಿಕ್ಸ್ ಮಾಡುವಾಗ ಎಲ್ಲ ಒಂದೇ ಉಂಡೆ ಥರ ಆಗ್ತಾಯಿದೆ, ಬೇರೆ ಬೇರೆ ಆಗೋಲ್ಲ ನೋಡಿ, ಬೀಳೋದು ಇಲ್ಲ ಚೆನ್ನಾಗಿ. ಈ ಥರ ಇಷ್ಟು ಗಟ್ಟಿ ಆದರೆ ಸಾಕು. ಈಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನು ನಾನೇನು ಮಾಡ್ತೀನಿ ಅಂದರೆ, ಆಲ್ರೆಡಿ ಒಂದು ಇದಕ್ಕೆ ಪ್ಲೇಟಿಗೆ ನಾನು ತುಪ್ಪ ಹಚ್ಚಿ ಗ್ರೀಸ್ ಮಾಡಿಟ್ಟಿದ್ದೆ. ಅದಕ್ಕೆ ಈ ಮಿಕ್ಸಿ ಇದನ್ನು ಹಲ್ವನೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ಸೌಂಟ್ ಇದೆಯಲ್ಲ, ಅದನ್ನು ಸ್ಪ್ರೆಡ್ ಮಾಡೋಕ್ಕಿಂತ ಮುಂಚೆ ಈ ಸೌಂಟಿಗೆ ಸ್ವಲ್ಪ ಈ ಥರ ತುಪ್ಪ ಹಾಕ್ಕೊಂಡ್ರೆ ಸಟ್ಕಕ್ಕೆ ಈಸಿಯಾಗಿ ನೋಡಿ, ಅದಕ್ಕೆ ಸ್ಟಿಕ್ ಆಗಲ್ಲ. ಈಸಿಯಾಗಿ ನಾವು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೋದು. ಎಲ್ಲ ಕಡೆ ಈಕ್ವಲಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡಬೇಕು. ನೀವು 1-2 ಗಂಟೆನಾದರೂ ಬೇಕಾಗುತ್ತೆ. ಸೊ ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡಬೇಕು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಯಿತು ಈಕ್ವಲಾಗಿ. ಇದನ್ನು ನಾವೀಗ ಹಾಗೆ ಇಡೋಣ. ಕೂಲಾದಮೇಲೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಕಂಪ್ಲೀಟಾಗಿ ಕೂಲಾಗಿದೆ. ಒಂದು ಚೂರಿಂದ ಈ ಥರ ರೌಂಡ್ ಎಲ್ಲ ಕಡೆಯೂ ಈ ಥರ ಮಾರ್ಕ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕು, ಸ್ಕ್ವೇರಾ, ರೆಕ್ಟ್ಯಾಂಗಲ್ಲ, ಎಷ್ಟು ದೊಡ್ಡದು ಬೇಕೋ ಅದಕ್ಕೆ ರಿಲೇಟೆಡ್ ಆಗಿ ನೀವು ಹಲ್ವನ್ನ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೇಗೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಿದೆ, ಏನು ಪ್ರಾಬ್ಲಮ್ ಇಲ್ಲದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸ್ಗಳೆಲ್ಲ ಅಂತ ನೋಡ್ತಿರ್ಬೋದು. ಕಲರು ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೆ ಸಾಫ್ಟ್ ಇದೆ. ಟೇಸ್ಟೂ ತುಂಬ ಸೂಪರಾಗಿರುತ್ತೆ. 1-1.25 ಗಂಟೆ ನಿಂತು ಮಾಡಿದ್ದಕ್ಕೂ ತಿನ್ನುವಾಗ ಎಲ್ಲರೂ ಸೂಪರಾಗಿದೆ ಅಂತ ಹೇಳಿದರೆ ಖುಷಿಯಾಗುತ್ತೆ. ಅದೇ ಥರ ಇವತ್ತು ನಿಮ್ಮ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸೇವ್ ಮಾಡಿ ಒಮ್ಮೆ ರೆಸಿಪಿನ ಟ್ರೈ ಮಾಡೋದು ಮರಿಬೇಡಿ, ಚೆನ್ನಾಗಿರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.